ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಂಗಲ್ ಲಾರ್ಜೆಸ್ಟ್ ನಂಬರ್ ಅಂದ್ರೆ ಹೆಚ್ಚಿನ ಸೀಟ್ ಬಂದಿದೆ. ಅದನ್ನ ದೃಷ್ಟಿ ಇಟ್ಕೊಂಡು ನಾನು ನಮ್ಮ ಪಕ್ಷಕ್ಕೆ ಒತ್ತಾಯಿಸ್ತಾ ಇರೋದು ಏನಪ್ಪಾ ಅಂದ್ರೆ ಮುಂದೆ ಈಗ ಕ್ಲಿಯರ್ ಮೆಜಾರಿಟಿ ಇಲ್ಲ. ಅದು ಗೊತ್ತಿದ್ದೇ ನಾವು ಏನು ಒತ್ತಾಯ ಮಾಡ್ತಾ ಇದೀವಿ ಅಂತಂದ್ರೆ, ನಾಳೆ ದಿವಸ ಬೇರೆ ಪಕ್ಷ ಕಾಂಗ್ರೆಸ್ ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋ ಮತ್ತೆ ರೈತರು ಏರ್ಪಡೋದೋ ನಮ್ಗೆ ಗೊತ್ತಿಲ್ಲ. ಅವಕಾಶ ಏರ್ಪಟ್ರೆ ನಮಗೆ ಅವಕಾಶ ಕೊಡಿ, ನಮಗೆ ಪ್ರಯಾರಿಟಿ ಕೊಡಿ. ಉಳಿದ ಜಿಲ್ಲಾ ಪಂಚಾಯತ್ ಸದಸ್ಯರು ಸಿದ್ದರಾಮಯ್ಯಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಿ ಅಫಿಷಿಯಲ್ ಆದ ಅಭ್ಯರ್ಥಿ ಮಾಡಿ ಅಂತೇಳಿ ಒತ್ತಾಯಿಸೋದಕ್ಕೋಸ್ಕರ ನಾವು ಮುಂದುವರೆದ ಕ್ಲೈಮಿಂಗ್ಸ್ ಏನಂದ್ರೆ ನಮ್ಮ ಬೇಡಿಕೆ ಏನೋ ಪಕ್ಷದ ಮುಂದೆ ಅಂತಂದ್ರೆ, ಇಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಸೋತಿದ್ದೀನಿ ಮತ್ತು ನನ್ನ ಪಕ್ಷ ಸೋತಿದೆ. ಇಂಥ ಸಂದರ್ಭದಲ್ಲಿ ನಮಗೊಂದು ಅವಕಾಶ ನೀವು ಕೊಟ್ರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅವಕಾಶ ನಮ್ಮ ಕ್ಷೇತ್ರ ಕೊಟ್ರೆ ಪಕ್ಷನ ಬಲಪಡಿಸೋಕೆ ಒಂದು ಅವಕಾಶ ಅಂತೇಳಿ ಭಾವಿಸ್ಕೊಂಡು ನಾವು ನಿಮ್ಮ ಮುಂದೆ ನಮ್ಮ ಬೇಡಿಕೆ ನೀಡ್ತಾ ಇದ್ದೀವಿ ಪಕ್ಷದ ಮುಂದೆ. ಮತ್ತು ಇನ್ನೊಂದೇನು ಅಂದ್ರೆ, ನಮ್ಮ ಪಕ್ಷದ ಅಭ್ಯರ್ಥಿಗಳು ಈ ಭಾಗದಲ್ಲಿ ಗೆದ್ದು ಬಹಳ ದಿನ ಆಗಿದೆ ವಿಧಾನಸಭೆ, ಹಂಗಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ. ನೀವು ನೋಡಿ ತಾಲೂಕು ತುಂಬ ಹಿಂದೆ ಕಾಂಗ್ರೆಸ್ ಪಕ್ಷದ ಶಾಸಕರು ಈಗ ಈ ಭಾಗದಲ್ಲಿ ಜಯಚಂದ್ರ ಸಾಹೇಬರು ಮತ್ತೆ ಆ ಕಡೆ ಲಕ್ಕಪ್ಪನವ್ರು ಗೆದ್ದಾಗ ಬೆರಳು ಮಾಡಿ ತೋರಿಸುವಂತ ಕೆಲಸ ಕಾರ್ಯಗಳಾಗಿರೋದು ಬಿಟ್ಟರೆ, ಉದಾಹರಣೆಗೆ ಚಿಕ್ಕನಹಳ್ಳಿಯಲ್ಲಿ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಇರ್ಬೋದು, ಈ ಭಾಗದ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಮ್ಮ ಪಕ್ಷದ ಶಾಸಕರು ಆಯ್ಕೆ ಆದಂತಹ ಸಂದರ್ಭದಲ್ಲಿ ನಡೆದು ಬಿಟ್ಟರೆ, ಬೇರೆ ಪಕ್ಷದ ಶಾಸಕರ ಕಾಲದಲ್ಲಿ ಬೆರಳು ಮಾಡಿ ತೋರಿಸುವಂತ ಗಣನೀಯ ಮಟ್ಟದ ಯಾವುದೇ ಕೆಲಸ ಕಾರ್ಯಗಳು ನಡೆದಿಲ್ಲ. ನಮ್ಮ ಜಿಲ್ಲೆಯ ಪ್ರತಿ ಕ್ಷೇತ್ರಕ್ಕೆ ಬೇರೆ ಬೇರೆ ಅವಕಾಶಗಳು ಕೊಟ್ಟವರು ನಮ್ಮ ಪಕ್ಷದ ಪಾಲನೆ ಹಂಚಬೇಕಾದ್ರೆ. ಉದಾಹರಣೆಗೆ ಮಧುಗಿರಿಯಲ್ಲಿ ರಾಜಣ್ಣ ಅವರು, ತುಮಕೂರು ನಗರದಲ್ಲಿ ರಫೀಕ್ ಅಹಮದ್ ಅವರು, ಚಿತ್ತೂರು ಷಡಕ್ಷರರು MLA ಅವರು, ಶಿರಾದಲ್ಲಿ ನಮ್ಮ ಪಕ್ಷದ ಮಂತ್ರಿಯವರಿದ್ದಾರೆ. ಮುದ್ದನ್ಮೇಗೌಡ ಕುಣಗಲ್ ಭಾಗದ ಪ್ರತಿನಿಧಿಯಾಗಿ ಮುದ್ದನ್ಮೇಗೌಡರಿಗೆ ಲೋಕಸಭಾ ಸದಸ್ಯರ ಅವಕಾಶ ಸೀಟ್ನ ಕೊಟ್ಟಿತ್ತು, ಸಂಸತ್ ಸದಸ್ಯರಾಗಿದ್ದಾರೆ. ರಾಜಣ್ಣ ಅವರ ಪುತ್ರರಿಗೆ ಇದು MLC ಟಿಕೆಟ್ ಕೊಟ್ಟಿತ್ತು. ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಿಗೂ ನಮ್ಮ ಪಕ್ಷ ಹೆಚ್ಚಿನ ಪಾಲನ ಅವಕಾಶನ ಸ್ಥಾನಮಾನ ಕೊಡ್ತಾ ಬಂದಿದೆ. ಹಿಂದಿಂದಲೂ ಚಿಕ್ಕನಾಯಕನಹಳ್ಳಿಗೆ ಪಕ್ಷದ ಅವಕಾಶ ಅಧಿಕಾರ ವಿಚಾರ ಬಂದರೆ ಬಹಳ ಹಿನ್ನಡೆ ಆಗಿದೆ. ಮತ್ತೆ ಇನ್ನೂ ಏನು ಮುಂದುವರೆದು ಅಂತಂದ್ರೆ, ಈಗ ಗುಬ್ಬಿನಲ್ಲಿ ಒಂದು ಸೀಟ್ ಗೆದ್ದಿದೆ, ಅವರು ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿ ಮತ್ತೆ ಸಾಮಾನ್ಯ ವರ್ಗಕ್ಕೆ ಸೇರಿದ್ರಿಂದ ಅವರದು ಇದರಲ್ಲಿ ಕ್ಲೈಮಿಂಗ್ ಇಲ್ಲ. ಮತ್ತೆ ತುರುವೇಕೆರೆಯಲ್ಲಿ BCMA ಪ್ರತಿನಿಧಿಸಿದಂತ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿಲ್ಲ. ಮತ್ತೆ ಇನ್ನು ಕೊರಟಗೆರೆಯಲ್ಲಿ ನಮ್ಮ ಪಕ್ಷದ BCMA ಪ್ರತಿನಿಧಿಸಿದಂತ ಅಭ್ಯರ್ಥಿ ಗೆದ್ದಿಲ್ಲ. ಇದು ಓವರ್ ಆಲ್ ದೃಷ್ಟಿಯಿಂದ ಶಾಸಕರು ಇರೋ ಜಾಗದಲ್ಲಿ, ನಮ್ಮ ಪಕ್ಷದ ಶಾಸಕರು ಇರೋ ಜಾಗದಲ್ಲಿ ಅಧಿಕಾರ ಇದೆ. ಇನ್ನು ಸೋತರಂತ ಕ್ಷೇತ್ರದಲ್ಲಿ BCMA ಪ್ರತಿನಿಧಿಸಿದಂತವರು ಸಿದ್ದರಾಮಯ್ಯನ ಚಿಕ್ಕನಾಯಕನಹಳ್ಳಿ ಉಳಿದ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಆದ್ರಿಂದ ತಾವುಗಳು ಅಧಿಕೃತವಾದ ಆಲ್ರೆಡಿ ಪಕ್ಷದ ಜನಪ್ರತಿನಿಧಿಗಳಾಗಿರೋರು ದೊಡ್ಡ ಮನಸ್ಸು ಮಾಡಿ ನಮಗೊಂದು ಅವಕಾಶ ಕೊಟ್ಟರು. ನಾವು ಇಲ್ಲಿ ಈ ಭಾಗದಲ್ಲೂ ಮತ್ತೆ ಇದು ಅತ್ಯಂತ ಹಿಂದುಳಿದ ತಾಲೂಕು ನಂಜನಗೂಡಲ್ಲಿ ಮತ್ತೆ ಗಡಿ ಭಾಗದ ಜಿಲ್ಲೆಯ ಗಡಿ ಭಾಗದ ತಾಲೂಕು, ಇಲ್ಲಿ ಅಭಿವೃದ್ಧಿ ಮಾಡಬಹುದು, ಪಕ್ಷ ಕಟ್ಟಬಹುದು ಅನ್ನೋ ಒಂದೇ ದೃಷ್ಟಿ ಇಟ್ಕೊಂಡು ನಮ್ಮ ಪಕ್ಷದ ನಾಯಕರುಗಳು ದೊಡ್ಡ ಮನಸ್ಸು ಮಾಡಿ ಸೋತರ ಅಂತ ಕ್ಷೇತ್ರ ಮತ್ತೆ ಅತ್ಯಂತ ಹಿಂದುಳಿದ ಕ್ಷೇತ್ರಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅವಕಾಶನ ಕೊಡಬೇಕು ಅಂತ ಹೇಳಿ, ಮತ್ತೆ ನೀವೆಲ್ಲ ಒಟ್ಟಾಗಿ ಇದರ ನಾಯಕತ್ವವನ್ನು ವಹಿಸಿ ಮೈತ್ರಿ ಏರ್ಪಟ್ರೆ ನಮ್ಮ ಸಿದ್ದರಾಮಯ್ಯ ಅವ್ರನ್ನೇ ಅಫಿಷಿಯಲ್ ಅಭ್ಯರ್ಥಿ ಮಾಡುವ ಕಾರ್ಯಕರ್ತರು, ಪಕ್ಷದ ಜವಾಬ್ದಾರಿಗಳು ನಿರ್ವಹಿಸೋರೆ, ಮತ್ತೆ ಪಕ್ಷ ಅಂದ್ರೆ ಯಾವತ್ತೂ ಮಾಡಿಲ್ಲ, ಮತ್ತೆ ನಿಷ್ಠಾವಂತ ಕಾಂಗ್ರೆಸ್ಸಿಗ ಅಂತೇಳಿ ನಾಡುಗಳಲ್ಲಿ ಹೆಸರಾಗಿದೆ. ಇವ್ರನ್ನೇ ಪರಿಗಣಿಸಬೇಕು ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಕೊಡುಗೆ ಇಲ್ಲದವ್ರನ್ನ ತರಾತುರಿಲಿ ಮತ್ತೆ ಯಾವುದೋ ಕಾರಣಗಳಿಗೆ ಹೊರಗಿನವ್ರನ್ನ ಮತ್ತೆ ಯಾವುದೋ ತನ್ನ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಬಲಿಯಾಗಿ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಕೊಡುಗೆ ಇಲ್ಲದವ್ರನ್ನ ಅಂದ್ರೆ ಚುನಾವಣೆಯ ಸಂದರ್ಭಗಳಲ್ಲಿ ಪಕ್ಷಾಂತರ ಮಾಡಿ ಪಕ್ಷಕ್ಕೆ ಸೇರ್ಪಡೆಯಾದವ್ರನ್ನ ಪರಿಗಣಿಸಬಾರದು. ನಿಷ್ಠಾವಂತರಿಗೆ ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಅಧ್ಯಕ್ಷರಿದ್ದಾರೆ, ಮಧುಗಿರಿ ಶಾಸಕರಿದ್ದಾರೆ, ಮತ್ತು ತುಮಕೂರು ರಫೀಕ್ ಅಹಮದ್ ಶಾಸಕರಿದ್ದಾರೆ. ಇನ್ನು ಉಳಿದ ಭಾಗದಲ್ಲಿ MP ಅವರು ಮುದ್ದನಗೌಡರಿದ್ದಾರೆ. ಶಿರಾ
ಮಂತ್ರಿಗಳಿದ್ದಾರೆ. ಚಿಕ್ಕನಾಯಕನಲ್ಲಿ ಇಲ್ಲಿ ಯಾರೂ ಇಲ್ಲ. ನಮಗೆ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ. ಆದ್ದರಿಂದ ನಮಗೆ ಇನ್ನುಳಿದಂಥ ಪ್ರದೇಶಕ್ಕೆ ಒಂದು ಇವತ್ತಿನ ಏನು ಜಿಲ್ಲಾಧ್ಯಕ್ಷರ ಜಿಲ್ಲಾ ಪಂಚಾಯತಿ ಸ್ಥಾನಮಾನ ಚಿಕ್ಕನಾಯಕನಲ್ಲಿ ಕ್ಷೇತ್ರಕ್ಕೆ ಅದರಲ್ಲೂ ಉಳಿಯಾರ್ ಕ್ಷೇತ್ರದಲ್ಲಿ BCMಗೆ ಮೀಸಲಾಗಿರೋ ಒಂದು ಕ್ಷೇತ್ರಕ್ಕೆ ಈಗ ಸಿದ್ದರಾಮಯ್ಯನವರಂತ ಈ ಕ್ಷೇತ್ರದ ಒಂದು ಅಭ್ಯರ್ಥಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಎಲ್ಲ ಹಿರಿಯರು ಪ್ರತಿನಿಧಿಗಳು ಸೇರಿ ಸಹಕಾರ ಮಾಡಿ ಇವತ್ತು ಅಧಿಷ್ಠಾನ ಸ್ಥಾನಮಾನ ಕೊಟ್ಟರೆ ಈ ಭಾಗ ಅಭಿವೃದ್ಧಿ ಆಗುತ್ತೆ ಮತ್ತು ಪಕ್ಷದ ಸಂಘಟನೆಗೆ ಒಳ್ಳೆ ಒತ್ತುಪಟ್ಟಂಗಾಗುತ್ತೆ ಅಂತ ಹೇಳಿ ನಾನು ಜನಪ್ರತಿನಿಧಿಗಳು, ಹಿರಿಯರ ಮುಖಂಡರುಗಳು ಮತ್ತು KPCC ಅಧ್ಯಕ್ಷರು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒತ್ತಾಯಿಸೋದಂದ್ರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಕಾರ್ಯನಿರ್ವಹಿಸಿರ್ತಕ್ಕಂಥ ನಮ್ಮ ಪ್ರತಿನಿಧಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, APMC ಅಧ್ಯಕ್ಷರಾಗಿ, ಜನಾನುರಾಗಿಯಾಗಿ ಈ ಭಾಗದ ಜನರ ಮನಸ್ಸನ್ನು ಗೆಲ್ಲದೇ ಇದ್ದರೆ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ಗೆಲ್ಲುವಂಥ ಅವಕಾಶಗಳಿರಲಿಲ್ಲ. ಅವರು ಮಾನ್ಯ ಸತೀಶ್ ಅವರ ಸಹಕಾರ, ಅವರು ಅವಿರತವಾದ ಹೋರಾಟ ಮಾಡಿ ಇವತ್ತೇನು ಈ ತಾಲೂಕಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಒಂದು ಮರುಜನ್ಮಕ್ಕೆ ಕಾರಣ ಆದರು. ಅದ್ರ ಹಿನ್ನೆಲೆ ಮತ್ತು ಅದ್ರ ನೆರಳಲ್ಲೇ ಅವ್ರ ಹೋರಾಟ ಮತ್ತು ಅವರ ವೈಯಕ್ತಿಕ ವರ್ಚಸ್ಸು ಅವರ ಚುನಾವಣೆಗೆ ಗೆಲ್ಲಕ್ಕೆ ನಿಜವಾಗ್ಲೂ ಕಾರಣ ಆಗಿದೆ. ನಾನು ಮಾನ್ಯ ಕಾಂಗ್ರೆಸ್ ನಾಯಕರಲ್ಲಿ, ಮಾನ್ಯ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಲ್ಲಿ ನೇರವಾಗಿ ಒಂದು ಮನವಿಯಲ್ಲಂದ್ರೆ ಅವರು ಕೂಡ ಈ ಭಾಗನ ನೋಡಿದ್ದಾರೆ, ಖುದ್ದು ಅವ್ರು ಪರಿಶೀಲನೆ ಮಾಡಿದ್ದಾರೆ. ಇದು ಬಹಳ ಹಿಂದುಳಿದಂತ ಒಂದು ಭಾಗ ಆಗಿದೆ. ಇದರ ಅಭಿವೃದ್ಧಿ ಜೊತೆಗೆ ಕಾಂಗ್ರೆಸ್ ಮರುಜನ್ಮ ಕೊಟ್ಟಂತ ಈ ಕ್ಷೇತ್ರ, ಇದಕ್ಕೆ ಸಿದ್ದರಾಮಯ್ಯನವ್ರನ್ನ ಈ ಭಾಗದಿಂದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೆ ಆದ್ರೆ ಅದು ನಿಜಕ್ಕೂ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಹೆಸರು, ಶ್ರೇಯಸ್ಸು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಎಲ್ಲನೂ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಪರೂಪಕ್ಕೆ ಬಂದಿರತಕ್ಕಂಥ ಒಂದು ಕ್ಯಾಟಗರಿ, ಒಂದು ಮೀಸಲಾತಿ ಬಂದಿರತಕ್ಕಂಥ BCMA ಬಂದಿದೆ. ಅದು BCMA ಇವತ್ತು ಸದುಪಯೋಗ ಆಗುತ್ತೆ ಮತ್ತೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಕೂಡ ಬರುತ್ತೆ. ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸುವಂತ ಈಗ ಚುನಾವಣೆ ಗೆದ್ದಿರುವಂತಹ ಪ್ರತಿನಿಧಿಗಳು ಯಾರು ಇಲ್ಲ. ಈ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಿದ್ದೆ ಆದ್ರೆ ನಿಜವಾಗ್ಲೂ ಅಭಿವೃದ್ಧಿಯ ಅಧಿಕಾರ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಮತ್ತೊಂದು ಸಾಮಾಜಿಕ ನ್ಯಾಯನ ಒದಗಿಸಿದಂಗಾಗುತ್ತೆ ಅನ್ನೋ ಮಾತನ್ನ ನಾನು ಮಾನ್ಯ ನಾಯಕರ ಮುಂದೆ ಈ ಪತ್ರಿಕಾಗೋಷ್ಠಿ ಒತ್ತಾಯ ಮಾಡ್ತೀನಿ. ಅವ್ರ ತಂದೆಯವರು ಹೆಚ್ಚು ಕಮ್ಮಿ 4-5 ಸತಿ ಕೆಲಸ ಮಾಡಿ ಗೆಲ್ತಿದ್ದಾರೆ ಮತ್ತು ಕೇಮಲನ್ ಅವರಿಗೆ, ರಘುನಾಥ್ ಅವರಿಗೆ ಅವ್ರ ತಂದೆಯ ಕಾಲದಿಂದ ಅವ್ರು ಕಾಂಗ್ರೆಸ್ ಮೂಲಿಗೆರೆ ಅವರು ಈಗ ಮಧ್ಯಾಹ್ನದವರೆಗೂ ಅವರು ಸಹ ಕೆಲಸ ಮಾಡಿ ಚೆನ್ನಾಗಿ ವರ್ಕ್ ಮಾಡಿ ಕೆಲಸಿದ್ದಾರೆ. ಅವರು ಬಹಳ ಪ್ರೀತಿಯಿಂದ ಬಂದು ಅವ್ರಿಗೆ ಸಿಕ್ಕನ್ನೋದೇ ಇಲ್ಲ. ನಾವು ನೋಡಿದ್ರೆ ಏನು ಯಾರೇ ಬಂದರೆ ಹಂಗೆ ಸಿಂಬಲ್ ಅಂತ ಹೇಳೋ ಮನುಷ್ಯ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಾನೆ. ನಮ್ಮ ಹೆಚ್ಚಿಗೆ ಎದುರು ಕೊಡ್ತಾನೆ. ಆಮೇಲೆ ನಮ್ಮ ಬೇರೆಗಳಿಗೆಲ್ಲ ಎದುರು ಕೊಡ್ತಾರೆ. ಅವರು ಇದಕ್ಕೆ ಅವ್ರು ಕೊಡಬೇಕು. ಆಮೇಲೆ